ದಯವಿಟ್ಟು ಎಲ್ಲರೂ ಕ್ಷಮಿಸ್ರಿ. ಇವತ್ತು ವಿಡಿಯೋನೇ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಒಂದೇದ್ದು ನಮ್ಮ ಮನೆ ಒಳಗೆ ಇವತ್ತು ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಮನೆಗೆ ಮತ್ತು ಉಡಿ ತುಂಬೋದು ಅದು ಇದು ಅಡುಗೆ ಮಾಡೋದು ಪೂಜೆ ಅವೆಲ್ಲ ಸ್ವಲ್ಪ ಕೈ ಹಿಡಿತು. ಆಮೇಲೆ ಇನ್ನೊಂದು ಏನಂದರೆ ಸ್ವಾದ್ರತೆಯರು ಒಬ್ಬಳೇ ಮಗಳಿದ್ದವರಿಗೆ ಅಂದರೆ ಸೊಸ್ತ್ಯಾರಿಗೆ ಸೀರೆ ಮಾಡೋದು ಬಂದಿತ್ತು. ಸೊ ಅದಕ್ಕೆ ನಮ್ಮ ಮನೆಯವ್ರು ಇಬ್ಬರು ಅಕ್ಕರು ಸೇರಿ ನನ್ನ ಮಗಳಿಗೆ ಸೀರೆ ತೊಗೊಂಡು ಬಂದಾರ. ಅವರು ಆರತಿ ಮಾಡೋಕೆ ನನ್ನ ಮನ್ಯಾಗ ಮಂದಿದ್ರೆ ಮಾತಾಡ್ತಿರ್ತಾರೆ, ಗೊತ್ತಲ್ಲ ಇದು ಮೈಕ್ ಒಳಗೆ ಸೌಂಡ್ ಬೇರೆ ಬರ್ತೈತೆ ಅಂತೇಳಿ ಮಾತಾಡಬೇಡ್ರಿ ಅಂತ ಅನ್ನೋಕ್ಕೂ ಆಗಂಗಿಲ್ಲ. ರಿಲೇಷನ್ ಬಂದಾಗ ಏನೋ ಕತಿ ಮಾಡ್ತೀನಿ ಮಾತಾಡಬೇಡ್ರಿ ಅಂದ್ರೆ ಹೆಂಗೆ ಅನಿಸ್ತೈತಿ. ಸೊ ಅದಕ್ಕೆ ಭಾಳ ಟ್ರೈ ಮಾಡಿದೆ ಕತಿ ಮಾಡಿ ಹಾಕಕ್ಕೆ, ನಿನ್ನೇನೂ ಆಗಲಿಲ್ಲ, ಇವತ್ತು ಮಾಡ್ಕೊಳಕ್ಕಾಗಲಿಲ್ಲ. ಈಗ ಒಂದು ಜಸ್ಟ್ ಇಲ್ಲೇ ಅವ್ರು ಸ್ವಲ್ಪ ಕೆಳಗೆ ಹೋಗಿದ್ರು ಮಾತಾಡೋಕೆ, ಅರ್ಜೆಂಟ್ ಒಳಗೆ ಮಾಡಿ ಹಾಕೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ. ನಾಳೆ ಖಂಡಿತ ಎಲ್ಲ ಎಪಿಸೋಡ್ಗಳ್ನು ಹಾಕ್ತೀನಿ, ಅದಕ್ಕೋಸ್ಕರ ಕ್ಷಮಿಸಿ. ವಾ ಇತ್ತನ ಅಚ್ಚಿ ಸ್ಯಾರಿ ದಿಕ್ರಾಯ್. ಅರೇ ಸೋನಾಗೆ ನೋಡಿ ಎಲ್ಲ ಅವ್ರದ್ದು ಅತ್ತೆದು ಕೊಟ್ಟಿದ್ದಾರೆ. ಹೂನಯ್ಯವ್ವ ಅವ್ರ ಅತ್ತಿ ನೀನು ಬೈದ್ಲಲ್ಲ ಕರ್ಯಾಕ 30,000 ರೂಪಾಯಿ ಸೀರೆ, ಅದು ರೇಷ್ಮೆ ಸೀರೆ, ಅದನ್ನ ಉಟ್ಕೊಂಡು ಬಂದಿದ್ರು ಗೊತ್ತೈತೆ ನಿನಗೆ. ಯವ್ವ ಬರೇ ಕರ್ಯಾಕ ಅಂತ ಸೀರೆ ಏನು ಮದುವೆ ಅಂತ ಉಡ್ತಿದ್ರು ವಿಚಾರ ಮಾಡಿ. ಅಡ್ಡಿ ಇಲ್ಲಿ ಬಿಡು, ದೊಡ್ಡ ಮಂತಿ ಅನ್ನ ಹುಡುಕ್ಯಾಳ. ಇಲ್ಲೋಡಪ್ಪ ಒಬ್ಬ ಗಂಡ ಹೆತ್ತಕಾಯಿ ಹೇಳಾಕತ್ತೇನು ಕೇಳು. ನೀನು ಹೆಂಡ್ತಿ ಏನಾರ ನಿಮ್ಮ ಹೋಗಿ ಅಡ್ಡಾಡಿ ಶೆಡ್ ಮಾತಾಡಕತ್ಲಂದ್ರೆ ಮುಲಾಜೆ ನೋಡಕೋಬೇಡ, ಇಕ್ಕರ್ಸೆ ಬಿಡಿ ಆಡ ಏನ. ಹೆಂಡ್ತಿಗೆ ಭಾಳ ಉಚ್ಕೊಡ್ಬೇಡ. ಅದು ಅಲ್ದ ನಿಮ್ಮಂತ ದೊಡ್ಡ ಮಂತ್ಯಾನಕ್ಕೆ ಇವ್ರು ಹೆಂಗದಾರ ನೋಡಿ, ಇಲ್ಲ ಬಂದು ಸೇರ್ಯಾರ ಅಂದಮೇಲೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಬಿದ್ದಿರ್ಬೇಕು. ಅಯ್ಯೇ ಶಾಣೇದಿ ಬಿಡಾರೇನವ, ನೀ ಎಂತ ಕಮ್ಮಂದು ಹೇಳ್ಕೊಡ್ತೀವ ಮಕ್ಕಳಿಗೆ. ಯವ್ವ ಸುಮ್ಕಿರ, ಇಂಥವೆಲ್ಲ ಹೇಳ್ಕೊಡ್ಬೇಡವ ನೀನು. ನನ್ನ ಮಗಳನ್ನ ಬಂಗಾರದಂಗೆ ನೋಡ್ಕೊಂತಾರ ಅವ್ರು, ನೀ ಇಂಥವೆಲ್ಲ ಹೇಳ್ಕೊಡ್ಬೇಡ ಸುಮ್ಮನಿರ. ಅಲ್ಲ ಈ ಮೈ ಮೇಲೆ ಕುಂಡಳಲ್ಲ ಇದು ನಕ್ಲೆಸ್ ಅವ್ರ ಹತ್ತಿ ಕೊಟ್ಟಿದ್ದನು? ನೀನು ಬಂದು ಕೊಟ್ಟೋಗ್ಯಾರ ಈ ಸೀರೆ. ಇನ್ನೂ ಒಂದು ಸೀರೆ ಚಲೋದ ಆಧಾರ ಇಂಥ ಚಂದ ಐತೆ ಹಸಿರದ, ಈಗ ಉಟ್ಕೋತಾಳ ಅಂತದ ಇದನ್ನು ತೆಗೆದು. ಮತ್ತೆ ನೀವು ಅದು ಜಂಪರ್ ಗಿಂಪರ್ ಎಲ್ಲ ಅವ್ರ ಅಳತಿ ಹೊಲಿಸಿದ್ದೆ ಈಗಿಗೂ ಬಂದೈತಿ, ಯಾಕಂದ್ರೆ ಇಬ್ರು ಒಂದ ಅಳತಿ ಅದಾರಲ್ಲ ತೆಳ್ಳಗೆ, ಅದಕ್ಕೆ ಹೊಲಿಸೇ ತೊಗೊಂಬಂದಾರ ನೋಡವ್ನ ಅಷ್ಟು ಚಂದ. ಅದು ನೋಡಿವ ಅದು ಬರೋಬ್ಬರಿ ಒಂದು 5 ತೊಲಿ ಮ್ಯಾಲ ಐತದ ನಕಲೇಸ್. ಅಯ್ಯೋ ದೇವ್ರಿ, ಏನಪ್ಪ ಇವರು ಹಿಂಗೆಲ್ಲ ಮಾತಾಡಕತ್ತಾರ? ಅವ ಸ್ವಲ್ಪ ಸುಮ್ಮನೆ ಇರ್ತೀಯೇನೆ. ಅಯ್ಯ ಅದ್ರಾಗ ಏನೈತ್ಲೆ, ನಾವು ಹೇಳಲಿಕ್ಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಬೇಡ. ನಿಮ್ಮ ಅತ್ತಿಯವ್ರು ಎಷ್ಟು ಒಳ್ಳೆಯವರು, ಏನೇನು ಕೊಟ್ಟು ಹೋದ್ರು ಏನೇನು ಮಾಡಿದ್ರು ಅಂತೇಳಿ. ಆತು ಈಗ ಅದನ್ನೆಲ್ಲ ಏನಂತೇನ. ಅಯ್ಯೋ ಇರ್ಲಿ ಬಿಡಿ, ಏನೂ ಆಗೋದಿಲ್ಲ. ನೋಡಿ ಅಷ್ಟು ಅಚ್ಚದು ಸೀರೆಗೆ ಕೊಟ್ಟಿದ್ದಾರೆ, ಬಂಗಾರಗೆ ಕೊಟ್ಟಿದ್ದಾರೆ, ಇನ್ನೂ ಒಂದು ಸೀರೆದು ಕೊಟ್ಟಿದ್ದಾರೆ. ಅರೇ ಇಷ್ಟೊಂದೆಲ್ಲ ಕೊಟ್ಟಿರೋ ಅತ್ತೆದು ಮಾವಂದು ತುಂಬ ಚೆಂದಾಗಿ ನೋಡ್ಕೊಳ್ಳಿ. ನಿಮ್ದು ಏನೋ ಪುಣ್ಯನೋ ಗೊತ್ತಿಲ್ಲ. ಅರೇ ಇಷ್ಟು ಒಳ್ಳೇದು ಮನೆಗೆ ನಿಮ್ದುಗೆ ಸೇರ್ತಾ ಇದ್ದೀರಿ. ನಿಮ್ದು ತಂದೆದು ತಾಯಿದು ಪುಣ್ಯದು ಏನೂ ಇಲ್ಲ. ಅರೇ ಸಂತಂದು ಅಕ್ಕಂದು ಪುಣ್ಯದು ನಿಮ್ದು ಇಷ್ಟು ಒಳ್ಳೇದು ಮನೆಗೆ ಸೇರಿದ್ದೀರಿ. ಅತ್ತೆದು ಮಾವಂದು ಮಾತಿಗೆ ಕೇಳ್ಕೊಂಡು ಚೆಂದಾಗಿ ಜೀವನಾಗೆ ಮಾಡ್ಕೊಂಡು ಹೋಗಿ. ಹೌದೌದು ಅವ್ರ ಪುಣ್ಯನೇ ಬಂದೈತೆ ಬಿಡ, ಸುಮ್ಕುಂದ್ರೆ ಅವ್ರದ್ದು ಯಾಕಾಕತಿ. ನನ್ನ ಮಗಳಿಗೋಸ್ಕರ ನಾ ಎಂತೆಂಥ ಪೂಜೆ ಪುನಸ್ಕಾರ ಮಾಡಿ ನಿನಗೇನು ಗೊತ್ತೈತೆ ಪಾತಿ. ತಾತಿಗೆ ಅದು ಬಿಡ್ರಿ ಮಂಜಿ. ಅಲ್ಲೇ ಮತ್ತೆ ನಮ್ಮವ್ ಬರ್ದಿಲ್ಲ ಒಲ್ರಂತಪ್ಪ. ಬರಾಕ ಏನೋ ಗುರ್ಸಿದ್ ಬೈತಾನಂತ, ಅದಕ್ಕೆ ಅಕ್ಕಿನ್ನ ಕಳಿಸಿಲ್ಲ ಮೊಮ್ಮಗಳನ್ನ ನನಗೆ ಮದ್ಮಕ್ಕಳು ನಾನ ಬರಾಕ್ ಹೇಳೇನು ನೋಡು. ಬೇಕಾರೆ ನಮ್ಮ ರತ್ನನ ಮುಂದೆ ಕಳಿಸ್ತೇನೆ, ಅವ್ರ ಕೂಟ್ ಕಳಿಸು, ಉಡಿ ತುಂಬಿ ಕಳಿಸ್ತೇನೆ ನಾನು ಅಂತ ಹೇಳತ್ತಾಳ. ಏನಾತ್ ತಗೋ ಕಳಿಸ್. ಇವ ಹೆಂಗಿದ್ರು ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಅಂದ 5 ಮನ್ಯಾಗ ಹೋಗ್ಬೇಕಿತ್ತ. ಈಗ ಕಲವಕ್ಕರ ಮನೆ ಒಂದಾತ, ನಮ್ಮ ಮನೆ ಒಂದಾತ, ಆಮೇಲೆ ಇವ್ರು ರೇಣಕರ ಮನೆ ಪ್ರೇಮಕರ ಮನೆ ಆತ. ಹೌದಾ, ಈಗ ಅಲ್ಲೇ ಗಿರ್ಜಕರ ಮನೆ, ಮತ್ತು ಇಲ್ಲ ಅಂದ್ರೆ ನಮ್ಮಮ್ಮನ ಮನೆ. ಅಡ್ಕಸ್ಬಿ ಒಂದು ಮನ್ಯಾಗ ಹಾಕಿಸ್ಬೋ, ಗಿರ್ಜಕರ ಮನೆಗೆ ಹೋಗ್ಬೇಡ. ಈಗಿನ ನಮ್ಮ ಅವನ ಕಡೆ ಹಾಕಿಸ್ಕೊಂಬ ಸಾಕು. ಸರಿ ಆಯ್ತು, ನಾನು ಬೇರೆ ಸೀರೆ ಉಟ್ಕೊಂಡು ಹೋಗ್ತೀನಿ. ಬೇರೆ ಸೀರೆ ಉಟ್ಕೋ, ಬಂಗಾರ ಯಾವ ತೆಗಿಬೇಡ, ಎಲ್ಲ ಇರಲಿ, ಇನ್ನೂ ಒಂದಿದ್ರೆ ಹಾಕು. ಸರಿ. ಹಾಂ ಆ ಹುಡುಗಿದ್ದ ಅಂತೇಳಿ ಮಾತಾಡಲಿಲ್ಲ ನಾನು. ಯವ್ವಾ ನೀನು ಒಂದು ಕಾರ್ ತೊಗೊಂಬಂದಿದ್ರು, ನಿನ್ನ ಮುಂದೆ ಹೇಳ್ತೀನಿ. ಎಂಥ ತುಟ್ಟಿ ಕಾರ್ ಅಂತಿ, 1 ಕೋಟಿ ರೂಪಾಯಿ ಕಾರ್ ಅಂತ ಯವ್ವ ಅದು. ವಾ ಎಷ್ಟು ಶ್ರೀಮಂತರದಾರ ಅಂದ್ರೆ ಹುರಿದ ಬೀಜ ಹಿಡಿಬೇಕು ಬಿಡ, ಅಷ್ಟು ಶ್ರೀಮಂತರದಾರ ಬಿಡ. ಹೌದು ಬಿಡುವ, ಮಗಳದು ನಶೀಬ್ ತೆರಿತು. ಚಲೋ ಮನಿದ ಲವ್ ಮಾಡಿ ಹುಡುಗನ್ನ ಮದುವೆ ಮಾಡ್ಕೊಂಡ್ಲು ಅಂತೂ ಇಂತು. ಹ್ಞೂನವ ಯವ್ವ, ನಮ್ಮ ಭಾಗ್ಯದ ಬಾಗ್ಲ ತೆಗಿತು ಬಿಡು. ಏನು ನಿಜವಾಗ್ಲು ಬಂದು ಮತ್ತೆ ನಿನ್ನೆ ತಾವ ಮಾತಾಡಿ ಮನೆ ತುಂಬಿಸ್ರಿ ಸೊಸಿನ ಅಂತ ಕೇಳಿ ಮನೆ ತುಂಬಿಸ್ಕೊಂಡ್ರೆ ಗೊತ್ತೈತೇನ. ನೋಡವ್ವ ನಿನ್ನೆರ ಮೊನ್ನೆರ ಅಷ್ಟು ಜಗಳ ಮಾಡಿ ಹೋದವರು ಮನೆ ತುಂಬಿಸ್ಕೊಂಡ್ರ. ಅಯ್ಯೋ ದೂರ ಮಾಡಕ್ಕೆ ನೋಡಿದ್ರ ನಡೀಲಿಲ್ಲ, ಮತ್ತು ಮಗ ನಮ್ಮ ಮಗಳಂತ ಅದಾನ, ಹಾಗಾಗಿ ಸುಮ್ಮನಾದ್ರ ಮತ್ತೆ ಗೊತ್ತನ. ಆ ಹೆಣ್ಮಗಳು ಬಂದಿದ್ಲವ, ಏನು ಶಿಸ್ತಂತಿ, ಎಂತೆಂಥ ಸೀರೆ ಒಡಿವಿ ಜಗ್ಗಕ್ಕೂ ಬಂದಿದ್ಲು. ಕೈಯಾಗ ಲಕ್ಷ ರೂಪಾಯಿ ಫೋನು, ಜಗ್ಗ ಶ್ರೀಮಂತರದಾರ ಬಿಡು. ಹೋಲ್ ಬಿಡವ, ಈಗಾರ ನಂದೊಂದು 20,000 ರೂಪಾಯಿ ಸಾಲ ಹೊಳ್ಳಿ ಕೊಡ್ತೀಯನ್ ನೋಡು. ಆಗ ಎಲ್ಲಿ ತಂದಿ 20,000? ಇರು ಬರು ಎಲ್ಲ ಸಾಲ ಹರಿದು ಏನು ಹೊಳ್ಳಿ ನೋಡು. ನಾನು ಇನ್ನೊಬ್ಬಕಿಗೆ ಸಾಲ ಕೊಡೋಂಗಕ್ಕನಿ ನೋಡ್ತಾ ಇರು. 4 ದಿನ ನನ್ನ ಮಗಳು ಹೋಗಿ ಸೇರ್ಕೊಲಿಲ್ಲ ಮನೆಗೆ. ಆದ್ರೂ ಏನಾನ ನಮ್ಮ ಮಂಜ್ ಹಡಿಬಿಟ್ಟು ಬರಬ್ಬರಿ ಅದಾಳ ಬಿಡು, ರೊಕ್ಕ ಪಕ್ಕ ಕೀಳಾಕ. ಮಗಳನ್ನ ಚಲೋ ಮನೆಗೆ ಜಪ್ಪಿಟ್ಟೆ ಒಳಗೆ ಹೋಗ್ಸಾಳ. ಬೇಸಾತ್ ಬಿಡು, ಹಿಡಿತಾ ಚಲೋದ ಹಿಡ್ದಾಳ ನಿನ್ನ ಮಗಳು. ಇನ್ನು ಚಲೋ ಗಂಡನ ಮನೆಯಿಂದ ಇಡ್ಗಣ್ಣಿ ತಂತಂತ ಅವ್ರ ಮನೆಗೆ ಈಡು ಮಾಡ್ತಾಳ.
ಮತ್ತೆ ಗಂಡು ಮಕ್ಳು ಹೆಣ್ಮಕ್ಳು ಎಲ್ಲ ಒಂದವ. ಹೆಣ್ಮಕ್ಳು ಗಂಡು ಮಕ್ಳು ಇಲ್ಲ ಅಂದಾಗ ಹೆಣ್ಮಕ್ಳು ಗಂಡು ಮಕ್ಳಾಗಿ ನೋಡ್ಕೋಬೇಕು. ಆತಾತು ಬಿಡು. ಹೊಕ್ಕ ನಿಮ್ಮ ನನ್ನ ಮನ್ಯಾಗ ವಾರೆ ಭಾಳ ಐತಿ. ಈಕಿಗೆ ರೇಣಿಗೆ ಸಂಕಟಿಕಿಗೆ ಈಕಿನ ದೊಡ್ಡ ಮನಿ ಕಟ್ಟಿಸಿ ಏನು ಉಪ್ರಿಗೆ ಕುಂತಾಳ ಅಂತ ತಿಳ್ಕೊಂಡಿದ್ಲ. ಆಕಿಗೆ ಬಲ ಐತಲ್ಲ ನನ್ನ ಮಗಳ ಮನಿ ಅಂತೇಳಿ ಸಂಕಟಿಕಿಗೆ. ನಾವು ಬರ್ತೀವಿ ತಗೋರಿವ ಕೆಲಸದವ್. ಅಲ್ಲಲ್ಲಿ ಇಷ್ಟೆಲ್ಲ ಕೊಚ್ಕೊಳಕತ್ತಿ ನೋಡಿದ್ರ ನೋಡಿದ್ರ ಶೆಟ್ಟಿ ಮಗಳ ಸಂಬಂಧ ಹರ್ಕೋಬೇಕು ಮನಿಗೆ ಬರಂಗಿಲ್ಲ ಹಂಗ ಹಿಂಗ 108 ಹೇಳಾಕತ್ತಾನ. ನಿನ್ನೆ ಸುಮ್ಮನೆ ಗಪ್ಚಿಪ್ ಒಪ್ಕೊಂಡ್ಬಿಟ್ಟೆಪ್ಪ. ಏನ ಒಟ್ಟು ನಿನ್ನ ಹಾಕಿಕತ್ತ ತಿಳಿವಲ್ತು ನನಗಂತರು. ಮಾತಾಡಬೇಡ ಅಂತ ಬೇರೆ ಹೇಳಿದ್ದಿ. ನಾನೇನ ಅಷ್ಟು ಹುಚ್ಚಲ್ರಿ. ಅಲ್ರಿ ಏನು ನನಗೆ ಅಷ್ಟು ಪೆದ್ದ ಅಂತ ತಿಳ್ಕೊಂಡ್ರೆ ನನ್ನ. ಈಗ ಅವ ಅಂದ ಕರೆ ಮಗಳ ಸಂಬಂಧ ಹರ್ಕೋಬೇಕಂತೇಳಿ ಅಷ್ಟು ಸುಲಭ ಕರಿ ಅಂತ ಸಂಬಂಧ ನಮ್ಮ ತಾಯಿ ಮಗಳದಂದ್ರೆ ಅವನಲ್ಲ ಅವ್ರ ಅಪ್ಪ ಬಂದ್ರು ಕೇಳಂಗಿಲ್ಲ, ಏನೂ ಆಗಂಗಿಲ್ಲ, ಆಮೇಲೆ ಮಿಸ್ಸಗಂಗಿಲ್ಲ, ಅಲ್ಲಿ ಆಡಂಗಿಲ್ಲ. ಗೊತ್ತೈತೆ ನಿಮಗೆ? ಹೊಕ್ಕಳ 4 ದಿನ 1 ತಿಂಗಳು ಹೋಗ್ಲಿ ಆರಾಮಾಗಿ ಇರಲಿ ನನ್ನ ಮಗಳು. ಆಮೇಲೆ ಏನಾರ ಒಂದು ಕಾರಣ ಹೇಳಿ ಹೊಕ್ಕೊಳ್ಳೋದು ಗೊತ್ತೈತೆ ಆ ಮನೆಗೆ ನನಗೇನು. ಸುಮ್ಮನೆ ನೀವು ಅಂದ್ಬಿಟ್ಲೆ ಬಿಟ್ಬಿಡ್ತೇನೆ ನನ್ನ ಮಗಳ ಮನ್ಯಾಗ ಇರ್ತಾಳ. ಈಗ ಸದ್ಯ ಹೋಗ್ಬೇಕಾಗೈತೆ ನನ್ನ ಮಗಳು. ಈಗ ಏನಾರ ಹಂಗೆ ಹಿಂಗೆ ಅಂದಿದ್ರೆ ಬಿಟ್ಟು ಹೋಗಿದ್ರೆ ಮತ್ತು ಸುಮ್ಮನೆ ನಮಗೆ ಲಾಸ್ ಅದ, ಅದಕ್ಕೆ ಸುಮ್ಮನಿದ್ದೆ. ಆದ್ರೂ ನಿನ್ ತಲಿ ಅಂದ್ರೆ ತಲಿ ಬಿಡು. ಏ ಪೂಜಾ, ಕೂಸೆಲ್ಲೈತಿ? ಒಬ್ಬಕ್ಕೆ ಬಂದು ನಿಂತಿಲ್ಲ. ಯಾರು ಬಂದ್ರ ಮತ್ತೆ? ಕೂಸೆಲ್ಲೈತೆ ನಿನ್ನ ಕೇಳಾಕತ್ತಿರೋದ. ಏನ ಬಾಯಿ ಐತಿಲ್ಲ, ದೇವ್ರು ಕೊಟ್ಟಾನ ಇಲ್ಲ ನಿನಗೆ? ಅದು ಅಮ್ಮ, ಅದು ಏನಾತಂದ್ರ ಅವ್ವ ಇಲ್ಲಿಂದ ಮಾತಾಡ್ಬೇಕಂತ ಕರೆದ್ಲಲ್ಲ, ಹೋದೆ. ಈ ಕಾರಣಕ್ಕೆ ಕರೆದಿದ್ಲ ನಿಮ್ಮವ್ವ? ಪಾಪ ಹುಡುಗಿಗೆ ಅನ್ಯಾಯ ಆಗ್ಬಾರ್ದಂತ. ಇಲ್ಲಿ ನಿನಗೆ ಅನ್ಯಾಯ ಆಯ್ತಲ್ಲ, ಇದನ್ನ ಯಾರು ಕೇಳೋರ? ಯವ್ವ ಇದ್ರಾಗ ಇದು ಯಾವಾಗಿದ್ರೂ ಆಗುವಂಥದ್ದೇ ಇತ್ತು. ಅಲ್ಲ ನಾವು ಹಿಂದೆ ಮುಂದೆ ವಿಚಾರಿಸ್ಲಾರ್ದಂಗೆ ರೊಕ್ಕ ಕೊಟ್ಟು ಕಳಿಸಿಯಲ್ಲ, ನೀನು ತೊಗೊಂಡ್ಬಿಟ್ಟಿಯಲ್ಲ ಎಲ್ಲಿದು ಏನು ಎತ್ತ ಅಂತೇಳಿ. ಅದು ನಮ್ಮದೇ ತಪ್ಪದ ಹೇಳ್ಬೇಕಂದ್ರೆ. ಬಾಯಿ ಮುಚ್ಚ, ನಂಗೆ ಗೊತ್ತೈತಿ. ಏನ ಅಲ್ಲ ಖುಷಿನೇನ ಇಸ್ಕೊಂಡ್ಬಿಟ್ರೆ ರೊಕ್ಕ ಯಾರಿಗೆ ಕೊಡೋರ? 1,10,10,000 ರೂಪಾಯಿ. ಏನ ತೆಲಿಗಿರಿ ಬರಬರಿ ಐತಿಲ್ಲ ನಿನಗ? ಏನು ಮಾಡಕಕ್ಕೈತಿ? ತೊಗೊಂಡೋದಕ್ಕೆ ಹಾಕಿ ರೊಕ್ಕನ ನೀ ಖುಷಿನ ಕೊಟ್ಟು ಬಂದಲ್ಲ ಲಡ್ದು, ತೊಗೊಂಡೋದಕ್ಕೆ ಹಾಕಿ ಅಂತ ಅದೆಲ್ಲ ಗೊತ್ತಿಲ್ಲ. ರೊಕ್ಕ ಯಾರು ಕೊಡ್ತಾರೆ ಕೇಳ ಬರ್ತಾನೆ ಈಗ. ಯವ್ವ ಇಂಥದೆಲ್ಲ ಬೇಡ. ಯಾಕೆ ಕೇಳಬಾರ್ದೆ? ಕೇಳಕ್ಕೆ ನಾನು ಹೆಂಗಂದಿ? ಅಲ್ಲ ಕಟ್ಟ ಬೇಡ, 50,000 ರೂಪಾಯಿ ಕೊಟ್ಟು ಇನ್ನು 50,000 ರೂಪಾಯಿ ಬಳಿ ಒತ್ತಿಟ್ಟೆ ನಾನು. ಗೊತ್ತೈತೆ ನಿನಗ? ಈಗ ಬಳಿ ಯಾರು ಬಿಡಿಸ್ಕೊಡ್ಬೇಕು ಅದನ್ನ? ಅಲ್ವೇ ನಿನ್ ಬಂಗಾರ ಒತ್ತಿಟ್ರೆ ಅವ್ರೇನ್ ಮಾಡ್ಬೇಕು? ಸುಮ್ಮನಿರ, ನೀ ಮಾತಾಡ್ಬೇಡ ಹೆಚ್ಚಿಗೆ. ಯವ್ವ ಥೋ ಏನ್ ಮನುಷ್ಯಳದಳವ ಈಕೆ ತಗ. ಹೇಳಿದ ಮಾತು ಒಟ್ಟ ಕೇಳಂಗಿಲ್ಲ ತಗ. ರೀ ಅಲ್ಲಿ ಹೋಗಿ ಏನ್ ಬಾಯ್ ಮಾಡ್ತಾರ ಏನ ಈ ರಾಡಿ. ಅದಕ್ಕೆ ನಿಂಗೆ ಅವತ್ತು ಹೇಳ್ದೆ ಬೇಡ ಅಂತೇಳಿ. ನನ್ನ ಮಾತು ಕೇಳಲ್ಲ ನೀನು. ಈಗ ಬರ್ರಿ ಹೋಗುನು, ಅಲ್ಲಿ ಏನ್ ಬಾಯ್ ಮಾಡ್ತಾರ ಏನ? ನಡಿ ಗಾಡಿ ಹತ್ತ ಹೋಗುನ್. ಅವ್ವ ಬಸಿ ಹೋಗಾಳ ಏನ್ ಮಾಡ್ತಾಳ ನಡಿ. ಆಗ್ಬೇಕು ಮಳ್ಳಿ ನಿನಗ. ನನ್ನ ಮಕ್ಕಳ ರಾಜ ನಂಗೆ ಅದಾರಿ ಮನಿ ಒಳಗಂತ ನಾ ಅನ್ಕೊಂಡ್ರೆ ತಂದಾಳಿಕೆ ದತ್ತಕ್ಕೆ ಮತ್ತೊಂದು ಖುಷಿನ. ಚಲೋ ಆತು, ಒಳ್ಳೇದಾತ. ಹೆಂಗೆ ಕಸ್ಕೊಂಡ್ರು ನೋಡೋರು. ಜಿಮ್ಮಕ್ 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 ಜಿಮ್ಮಕ್ಕತ್ತು ಪಟಾಡಿ ಪಟ್ಟಡುವ ಏನೋ ಒಂದು ಹಾಡಕ್ಕೆ ಬರಲ್ಲ, ಯಾಕೆ ಬೇಕದ. ಅಂತೂ ನನಗೆ ಮಾತ್ರ ಒಣ ಟೆನ್ಷನ್ ತಪ್ತು. ಇದೇನಪ್ಪ ಯಾದ ಏನ ಎತ್ತ ಎಲ್ಲಿದ ಬಂದು ಜೋಡಾಗಿತ್ತಲ್ಲಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಚಲೋ ಆತ. ರತ್ನ ಆತನ್ವಾ ಉಡಿ ತುಂಬಿದೆ? ಹ್ಞೂ ರೀ ಐತಿ, ಉಡಿ ತುಂಬಿದೆ. ನೋಡ್ವಾ ಇನ್ಮ್ಯಾಗ ಗಂಡ ಮನೆ ಹೊಂಟಿಯಲ್ಲ, ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕವಾ. ನಿಮ್ಮವನ ಮಾತು ಏನು ಕೇಳಕ್ಕೆ ಹೋಗ್ಬೇಡ. ನಿನಗೆ ಯಾಕೆ ಸರಿ ಅನ್ನಿಸ್ತದಲ್ಲ, ಅಲ್ಲೇ ನಿಮ್ಮ ಅತ್ತಿ ಮಾವ ಅದಾರಿಲ್ಲ ಅವ್ರನ್ನ ಕೇಳು. ಅದನ್ನು ಸರಿಯೇ ತಪ್ಪ ವಿಚಾರಿಸಿ ಮಾಡು. ಏನು ನಾ ಹೇಳೋದು ಅರ್ಥ ಮಾಡ್ಕೊ. ಬಂಗಾರ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗುವ. ಏನು ಅಂದಂಗೆ ನೀನು ಬಾ ಚಂದ ದೀಪ. ಇಡು ಜೋಡು ಬರಬ್ಬರಿ ಹೊಂದೈತೆ ಹೇಳಿ ಮಗ. ಅಷ್ಟು ಇದ್ದಂತರ ಮನೆಯಾಗಿಂದ ಬಂದರು ಸ್ವಲ್ಪ ಜಂಬಿಲ್ ನೋಡಪ್ಪ ಹುಡುಗ ನಿನಗೆ. ಬರೇ ಪ್ರೀತಿ ಮಾಡಿ ಮದುವೆ ಆದ್ರೂ ಒಂದ ಅಲ್ಲ, ಮದುವೆ ಮಾಡ್ಕೊಂಡ್ಮೇಲೆ ಹೆಂಗೆ ಜೀವನ ಮಾಡ್ತೀರ ಅನ್ನೋದು ಏನು ಭಾಳ ಅಂದ್ರೆ ಭಾಳ ಮುಖ್ಯ ಆಕತಿ. ಅದಕ್ಕೆ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಯಾತ್ ಸರಿ ಯಾತ್ ತಪ್ಪು ತಿಳ್ಕೊಂಡು ಏನು ಜೀವನ ಮಾಡ್ಕೊಂಡು ಹೋಗ್ಬೇಕು, ಕಷ್ಟ ಸುಖದಾಗ ಒಂದಾಗಿ. ಮಗಳ ನಿಮ್ಮವ್ವ ಅಲ್ಲೇ ಬಾ ಅಂತ ಕರೆದ್ಲ. ಮತ್ತಿವ ನಮ್ಮ ಗುರ್ಸಿದ್ದೊಬ್ಬ ಬಾಯಿ ಮಾಡಕತ್ತಾನವ, ಹಂಗಾಗಿ ನಾ ಬರಲಿಲ್ಲಲ್ಲೇ, ನಿನ್ನ ಇಲ್ಲಿ ಕರೆಸ್ಕೊಂಡೆ. ಅಂದಂಗೆ ಅವರು ನಿಮ್ಮ ಮಗಳ? ಮಗಳ ಅಂದ್ರೆ ನಮ್ಮ ಅಕ್ಕನ ಮಗಳಪ್ಪ, ಸ್ವಂತ ಮಗಳಲ್ಲ, ಅದ್ರ ಅಕ್ಕನ ಮಗಳು. ನಾಯ ಸಣ್ಣಂದಿರ್ತ ನಾನು ಸಾಕೇನಪ್ಪ. ಅವ್ರು ಹಂಗದಾರ, ನೀವು ಇಷ್ಟು ದೊಡ್ಡ ಮನೆ ಒಳಗೆ ಚಲೋ ಅದಿರಿ? ಅದು ಇದು ಹಿರಿಯರಿಂದ ಬಂದಿರೋದು. ಅಂದ್ರೆ ಇದು ನಮ್ಮ ಗಂಡ ಮನಿಪ ಇದೆ. ಮತ್ತೆ ನಮ್ಮ ಅಕ್ಕನ ಮಗಳನ್ನ ಸಾಕಾಕತ್ರ ಪಾಪ ನಮ್ಮ ಅತ್ತೆಯರು ಒಂದಿನ ಏನೂ ಅಂದಿಲ್ಲಪ್ಪ. ಇವತ್ತಿನವರೆಗೆ ಮದುವೆ ಮಾಡಿ ಕೊಡು ಮಟನು ನಿಮ್ಮ ಮಾವ ದುಡಿಲಾರ್ದವ, ನಿನಗ ಗೊತ್ತೈತಿ. ಇವತ್ತಿನವರೆಗೆ ಜೀವನ ನಮ್ಮ ಮನೆಯಾಗಿಂದನ ಅವ್ರು ಮಾಡ್ಯಾರಪ್ಪ. ಈಗ ಸ್ವಲ್ಪ ಅವರಿಗೆ ನಮಗೆ ಬಿರುಸು ಬಂದು ನಾವಲ್ಲಿ ಹೋಗೋದಿಲ್ಲ, ಅವ್ರಲ್ಲಿ ಬರೋದಿಲ್ಲಪ್ಪ. ಹಂಗಾಗೈತೆ ನೋಡು. ಓ ಹೌದಾ? ಅದೇ ಅಂದೆ ನಾನು, ಇವ್ರು ಹಿಂಗಿದಾರ ಅವ್ರು ಹಂಗದಾರ. ಸ್ವಲ್ಪ ಏನು ತಿಳ್ಕೊಬೇಡ್ರಮ್ಮ. ಎಲ್ಲಪ್ಪ ಅದಕ್ಕೆ ತಿಳ್ಕೊಳ್ಳೋಣ. ಹಂಗಾರ ನಾವೇನು ಬರ್ತೀವಮ್ಮ, ಯಾಕಂದ್ರೆ ನಾವು ಮತ್ತೆ ಇನ್ನೂ ಊರಿಗೆ ಹೋಗ್ಬೇಕಲ್ಲ ಅಲ್ಲಿಗೆ.
ಅಪ್ಪಾಜಿ ಅವ್ವ ಯಾರನ್ನ ಸಂಜಿಕ ಒಂದು 4-5 ಮಂದಿ ಕರ್ದಾರಂತ ಅವ್ರ ಮನೆಯವ್ರನ್ನ ಅವ್ರಿಗೆಲ್ಲ ಪರಿಚಯ ಮಾಡಿಸಿ ಮನೆ ತುಂಬ ಶಾಸ್ತ್ರ ಅದು ಎಲ್ಲ ಮಾಡ್ಕೋತಾರಂತ ದೌಡ್ ಬರ್ರಿ ಅಂತೇಳಿ ಹೇಳ್ಯಾರ. ಹೌದಪ್ಪ ಮತ್ತೆ ಮಧ್ಯಾಹ್ನ ಮ್ಯಾಗ ಹೊಂಡ್ಬೇಡ್ರಿ. ಇದು ಏನದು ಸರಿ ಆತು ತೋರಪ್ಪ. ಇದು ಚಾ ಕೊಟ್ಟೆಲ್ಲ ಅವ್ರಿಗೆ? ಹ್ಞೂ ತೀರ ಕೊಟ್ಟೆ. ನಾಷ್ಟ ಅಂದೆ ಇಲ್ಲ ಅಲ್ಲಿ ಮನೆ ಮಾಡೇನಿ ಅಂದ್ರು. ಸರಿ ಆತಪ್ಪ. ಮತ್ತೆ ಆಗಾಗ ಬರ್ಕೊಂತಿರುವ ಮಗಳ ಏನ ಬಂದಾಗ ಬಾರ ಮಗಳ. ಹ್ಞೂ ಅಮ್ಮ ಹೋಗ್ಬರ್ತೇನೆ ಬಿ. ಯಾಕ ಹುಡುಗಿ ಗಂಡ ಮನೆಗೆ ಹೊಂಟಿ ಕಣ್ಣೀರ್ ಹಾಕಕತ್ತೀಯಲ್ಲವ? ಏನು ದೊಡ್ಡ ದೂರ ಬರೋದಾರಿ, ಬರ್ತಿರ್ತಿರ್ತೇವೆ ತಗೋ, ವರ ಬಾ ಹೋಗು. ಈಗ ಹಂಗ ಆಗೈತಮ್ಮ. ಹಂಗಾಗೈತಂದ್ರೆ ನಮ್ಮ ಮಾವಾರು ನಮ್ಮ ಅತ್ತಿಯರು ಹೇಳ್ಯಾರ, ನಿಮ್ಮಪ್ಪ ನಿಮ್ಮ ಅವ್ನ ಸಂಬಂಧ ಕಡ್ಕೊಂಡು ಬರ್ಬೇಕು ಬಂದ್ರೆ ಮತ್ತು ಅವ್ರನ್ನ ನೀನು ನಮ್ಮನಿಗೆ ಕರೆಯಂಗಿಲ್ಲ ಕಳ್ಸಂಗಿಲ್ಲ ನೋಡಂತ ಕುಲ ಹೇಳ್ಬಿಟ್ಟಾರ. ಓ ಈಗ ಇವ್ರು ಹಿಂಗಿದ್ರೆ ನಮಗೆ ತೋರ್ಸಕ್ಕಾಗಲ್ಲ ನಮ್ಮ ಮಂದ್ಯಾಗ, ನಮ್ಮ ಮರ್ಯಾದೆ ಹೋಗತಿ ಅಂತೇಳಿ ಅತ್ತಿಯರು ಮಾವಾರು ಹೇಳ್ಯಾರಿ. ಸ್ವಲ್ಪ ಇವ್ರು ಹಿಂಗೆ ಅದಾರ ತಗೋ, ಇವ್ರ ಲೆಕ್ಕನ ಬೇರೆ ಐತಿ, ನಿನಗೇನು ಗೊತ್ತಿಲ್ಲ ಅನ್ನಂಗಿಲ್ಲ. ಏನು ಈಗ ಅದೆಲ್ಲ ಯಾಕೆ ಸುಮ್ಮನೆ ಹುಡುಗನ ಮುಂದೆ ಏನು ನೋಡು ವಿಚಾರ ಮಾಡು. ಸನೇಪ್ ಸೇರಿಸಿದ್ರೆ ಇನ್ನೂ ಹೇಸಿಗೆ ಆಗೋದು. ಅವರು ದೂರನೇ ಇರಲಿ, ನಿಮ್ಮ ಅವ್ನ ಲೆಕ್ಕ ಬೇರೆನೇ ಐತಿ. ಇರಲಿ, ನೀವು ಬರ್ತಿರ್ತೀರ ಹೋಗ್ತಿರ್ತೀರ ಫೋನ್ನೇ ಮಾತಾಡಂದಾರ, ಮತ್ತೇನು ಮುಗಿದೋತಲ್ಲ. ಸರಿ ಆತಮ್ಮ. ಏನಾರ ಹೇಳ್ಕೊಟ್ರೆ ಮಾಡಿದ್ರೆ ಒಟ್ಟ ಮಾಡಕೋಬಿಡು ಮಗಳ. ಅಮ್ಮನ ಕಾಲಿಗದ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿ ಹೋಗೋಣ ನಡಿ. ಬಿಟ್ಟು ಬರಲಿ ಮತ್ತೆ ಹೋಗಿ ನಮಸ್ಕಾರ ಮಾಡಿದೆ ಅಮ್ಮ. ಅಮ್ಮಗ ಅಪ್ಪಗ ನಿಮ್ಗೊಬ್ರಿಗೆ ಮಾಡಿಲ್ಲ, ಮಾಡ್ತೇನೆ. ಇದು ಅಕ್ಕಗೂ ಮಾಡಿದೆ. ಹೌದಾ, ಆಯ್ತು ಅವ್ರ ಇರ್ಲಿ.